ಹರೀಶು ವೃತ್ತಿಯಲ್ಲಿ ವಕೀಲರು. ನನ್ನ ಜೊತೆನಲ್ಲಿರ್ತಕ್ಕಂಥವರು ಅನೇಕ ಬೇರೆ ಬೇರೆ ಅನ್ಯ ವೃತ್ತಿಗಳಲ್ಲಿ ಕೆಲಸ ಮಾಡ್ತಾರೆ. ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಅನ್ನುವುದು ರಾಜ್ಯ ಮಟ್ಟದ ಸಂಸ್ಥೆ. ಈ ರಾಜ್ಯ ಮಟ್ಟದ ಸಂಸ್ಥೆಯಲ್ಲಿ ರಾಜ್ಯದ ರಾಜ್ಯಪಾಲರು, ಗವರ್ನರ್ ಅವರು ಮಹಾಪೋಷಕರಾಗಿರ್ತಾರೆ. ಹೆಲ್ತ್ ಮಿನಿಸ್ಟರ್ ಅವರು ಪೋಷಕರಾಗಿರ್ತಾರೆ. ಒಂದು ರಾಜ್ಯ ಮಟ್ಟದ ಸಂಸ್ಥೆ. ಈ ಸಂಸ್ಥೆಗೆ 2005ನೇ ಇಸ್ವಿನಲ್ಲಿ ಅಂದಿನ ಆಫೀಸ್ ಬೇರರ್ಸು ಎಲೆಕ್ಷನ್ ಮಾಡದೆ ಅದನ್ನು ಮುಂದೂಡಿಬಿಟ್ಟಿದ್ರು. ಅದನ್ನು ನಾವು ಕೋರ್ಟ್ನಲ್ಲಿ ಹಾಕಿ ಚಾಲೆಂಜ್ ಮಾಡಿದ್ವಿ. ಈಗ ಹೈಕೋರ್ಟಿನ ಆದೇಶದಂತೆ ಇವತ್ತಿನ ದಿವಸ ಚುನಾವಣೆ ಆಗಿ ಪೂರ್ತಿಯಾಗಿ ನಾನೀಗ ವೈಸ್ ಚೇರ್ಮನ್ ಆಗಿ ಎಲೆಕ್ಟ್ ಆಗಿದ್ದೇನೆ. ನನ್ನ ಬಲಭಾಗಕ್ಕೆ ನಿಂತಿರ್ತಕ್ಕಂಥ ಶ್ರೀರಾಮುಲು ಅವರು ಜಾಯಿಂಟ್ ಸೆಕ್ರೆಟರಿ ಆಗಿ ಮತ್ತು ಶಿವರಾಮ್ ಅವರು ಜಾಯಿಂಟ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದಾರೆ. ಟ್ರೆಜರರ್ ಅಲ್ಲ, ಹಿಂದ್ಗಡೆ ವೆಂಕಟಾಚಲಯ್ಯನವರು ಟ್ರೆಜರರ್ ಆಗಿ ಆಯ್ಕೆ ಆಗಿದ್ದಾರೆ. ಅಧ್ಯಕ್ಷರು ಹಿಂದ್ಗಡೆ ಡಾಕ್ಟರ್ ಗುಪ್ತಾ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಶಿವಶಂಕರ್ ಅವರು ಅತ್ಯಂತ ಹೆಚ್ಚಿನ ಮತ ತೆಗೆದುಕೊಂಡು ಜನರಲ್ ಸೆಕ್ರೆಟರಿ ಅಂದರೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಸಂಸ್ಥೆಯ ಉದ್ದೇಶ ಏನಂದರೆ, ರಾಜ್ಯದಲ್ಲಿ ಇರತಕ್ಕಂಥ ಒಂದು ಫಸ್ಟ್ ಏಡ್ ಟ್ರೈನಿಂಗ್ ಮತ್ತು ನರ್ಸಿಂಗ್ ಕೇರ್ಗೆ ಟ್ರೈನಿಂಗನ್ನು ಕೊಡುವಂಥ ಒಂದು ಸಂಸ್ಥೆ. ಭಾಳ ಒಂದು ದೊಡ್ಡದಾದಂಥ ಸಂಸ್ಥೆ. ಇದನ್ನು ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಿಂದೆ ಇರ್ತಕ್ಕಂಥವರು ಸುಮಾರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಅವ್ರ ಮೇಲ್ಗಡೆ ಇನ್ನು FIRಗಳು ಸಹ ಆಗಿದೆ. ಅವರು ಎಲ್ಲ ಬೇಲ್ ಮೇಲೆ ಇದ್ದು ಇವತ್ತಿನ ದಿವಸ ಒಂದು ಕೇಸನ್ನು ನಡೆಸ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ. ಇದನ್ನೆಲ್ಲವನ್ನು ಪರಿಗಣಿಸಿ ನಾವು ರಾಜ್ಯ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಜೊತೆ ಕೆಲಸ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಮತದಾರರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗಪಡಿಸ್ಕೊಂಡು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತೇವೆ. ಸರ್, ಪ್ರಮುಖ ಯೋಜನೆ ಏನಿದೆ ಸರ್ ಮುಂಬರುವ ದಿನಗಳಲ್ಲಿ? ಈಗ ನಮ್ಮ ಆಬ್ಜೆಕ್ಟಿವ್ಸ್ ಅಂತ ಇರುತ್ತೆ. ಸೆಂಟ್ ಜಾನ್ ಆಂಬ್ಯುಲೆನ್ಸ್ಗೆ ಅದರದ್ದೇ ಆದಂಥ ಒಂದು ಬೈಲಾ ಇದೆ. ಅದರಲ್ಲಿ ಬೈಲಾಸ್ನಲ್ಲಿ ನಮ್ಮ ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಏನು ಮಾಡಬೇಕು ಅಂಥೇಳಿ ಆಬ್ಜೆಕ್ಟಿವ್ಸ್ ಇದೆ. ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇಡೀ ರಾಜ್ಯದಲ್ಲೆಲ್ಲ ಅಲ್ಲಲ್ಲಿ ಸೆಂಟರ್ಸ್ ಇದೆ. ತಾಲೂಕು ಹೆಡ್ ಕ್ವಾರ್ಟರ್ಸು, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲೆಲ್ಲ ಸೆಂಟರ್ಸ್ ಇದೆ. ಅದನ್ನು ಬಲ ಮಾಡಬೇಕು. ಸ್ಟೇಟ್ ಸೆಂಟರಿಂದ ಅದಕ್ಕೆ ಏನೇನಾಗಬೇಕು ಅದನ್ನೆಲ್ಲವನ್ನು ಗುರುತಿಸಿ ರಾಜ್ಯ ಸರ್ಕಾರದ ಜೊತೆ ಸೇರಿಕೊಂಡು ಒಂದು ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡೋದು, ಆಬ್ಜೆಕ್ಟ್ಸ್ನ ನಾವು ಒಂದು ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಕಾರ್ಯವನ್ನು ಮಾಡ್ತೇವೆ. ನನ್ನ ಹೆಸರು ಹರೀಶು. ಈಗ ಹೈಕೋರ್ಟಿನ ಆದೇಶದಂತೆ ಏನು 2005ರಲ್ಲಿ ಏನು ವೋಟರ್ ಲಿಸ್ಟ್ ಇತ್ತು, ಆ ವೋಟರ್ ಲಿಸ್ಟ್ ಮೇಲೇ ನಾವು ಎಲೆಕ್ಷನನ್ನು ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿತ್ತು. 2005ರ ವೋಟರ್ ಲಿಸ್ಟ್ ಪ್ರಕಾರ 1147 ವೋಟ್ ಇತ್ತು. ಬಟ್ ಆದರೆ 20 ವರ್ಷ ಗತಿಸಿದೆ. 20 ವರ್ಷದಲ್ಲಿ ನಿಮಗೆ